ಹಾಯ್ ಸ್ನೇಹಿತರೆ, ನಾನು ತಿಮ್ಮಪ್ಪ ನಿಡುವಳ್ಳಿ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಹಿಂದೆ 2 ವಿಡಿಯೋದಲ್ಲಿ ಸರ್ವೆ ಬಗ್ಗೆ ಮಾತಾಡಿದೆ ಮತ್ತು ಹಲವಾರು ವಿಧಗಳ ಪೋಡಿಗಳ ಬಗ್ಗೆ ಮಾತಾಡಿದೆ. ಪೋಡಿಗಳಲ್ಲಿ ಹಲವಾರು ವಿಧವಿದೆ. ಅವುಗಳಲ್ಲಿ ತತ್ಕಾಲ್ ಪೋಡಿ ಎಂದ್ರೇನು ಅಂತ ಇವತ್ತು ನೋಡೋಣ. ತಾವು ರೈತರು ಕಚೇರಿಗಳಿಗೆ ಸರ್ವೆ ಕಾರ್ಯಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ನಮ್ಮದನ್ನ ತತ್ಕಾಲ್ ಪೋಡಿ ಮುಖಾಂತರ ಅಳತೆ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಬರೋದನ್ನ ತಾವು ಕೇಳ್ಕೊಂಡಿದ್ದೀರಾ. ತತ್ಕಾಲ್ ಪೋಡಿ ಅಂದ್ರೇನು? ಹೆಸರಲ್ಲೇ ಹೇಳ್ತಾ ಇದೆ. ತತ್ಕಾಲ್ ಅಂದ್ರೆ ಅರ್ಜೆಂಟ್ ಆಗಿ ನಿಗದಿತ ಕಾಲಮಿತಿಯೊಳಗೆ ಒಂದು ಸರ್ವೆಯನ್ನ ಮಾಡ್ತಕ್ಕಂಥದ್ದು ಎಂದರ್ಥ. ಅದಕ್ಕೆ ತತ್ಕಾಲ್ ಪೋಡಿ. ಇದು ಸಹ ಹಿಂದಿಯ ವರ್ಡ್. ಈ ಹಿಂದೆ ನೀವು ರೈಲ್ವೆ ಸ್ಟೇಷನ್ಸ್ ಅಲ್ಲಿ ರೈಲ್ವೆ ಪ್ರಯಾಣ ಮಾಡ್ಬೇಕಾದ್ರೆ ತತ್ಕಾಲ್ ಅಡಿ ನಾನು ಟಿಕೆಟ್ ತಗೊಂಡೆ ಅಂತೀರಾ. ಅಂದ್ರೆ ನಿಗದಿತ ಕಾಲಮಿತಿಯಲ್ಲಿ ಇರ್ತಕ್ಕಂಥ ರಿಸರ್ವ್ ಆಗಿರ್ತಕ್ಕಂಥ ಸೀಟ್ಗಳನ್ನ ಪಡೆಯೋದಕ್ಕೆ ನಾವು ತತ್ಕಾಲ್ ನಲ್ಲಿ ಸೀಟನ್ನ ರಿಸರ್ವ್ ಮಾಡಿದ್ವಿ ಅಂತ ಕೇಳ್ತೇವೆ. ಅದೇ ರೀತಿ ಸರ್ವೆನಲ್ಲೂ ಸಹ ತತ್ಕಾಲ್ ಪೋಡಿ ಯೋಜನೆಯಡಿ ಒಂದು ಜಮೀನಿನ ಪೋಡನ್ನ ಮಾಡ್ತಕ್ಕಂಥ, ಅಳತೆ ಮಾಡ್ತಕ್ಕಂಥ ಮತ್ತು ಆ ಜಮೀನಿನ ವಿಭಜನೆಯನ್ನ ಮಾಡಿ ಅದಕ್ಕೆ RTC ಸೃಜನೆ ಮಾಡ್ತಕ್ಕಂಥ ವಿಧಾನಕ್ಕೆ ನಾವು ತತ್ಕಾಲ್ ಪೋಡಿ ಅಂತ ಕರಿತೀವಿ. ತತ್ಕಾಲ್ ಪೋಡಿ ಮೀನ್ಸ್ ಇನ್ನೂ ಒಂದು ಅರ್ಥ ಇದೆ. ಈಗಾಗಲೇ ಒಂದು ಸರ್ವೆ ನಂಬರು RTC ಬಹುಮಾಲಿಕತ್ವದ ಖಾತೆಯನ್ನ ಅಥವಾ ಪೈಕಿ ಖಾತೆಯನ್ನ ಹೊಂದಿದ್ದು ಒಂದಕ್ಕಿಂತ ಹೆಚ್ಚು ಖಾತೆದಾರರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸರ್ವೆ ನಂಬರ್ ಇದ್ರೆ ಅದನ್ನ ಬಹುಮಾಲಿಕತ್ವ ಮತ್ತು ಪೈಕಿ ಸರ್ವೆ ನಂಬರ್ ಅಂತ ಕರಿತೀವಿ. ಅಂತ ಸರ್ವೆ ನಂಬರ್ನಲ್ಲಿ ಇರ್ತಕ್ಕಂಥ ಖಾತೆದಾರರ ವಾರು ನಾವು ಅವರ ಹಕ್ಕಿನ ವಿಸ್ತೀರ್ಣ ಮತ್ತು ಅನುಭವದ ವಿಸ್ತೀರ್ಣಗಳನ್ನ ಅನುಸರಿಸಿ ಪೋಡಿ ಮಾಡಿ ಪ್ರತ್ಯೇಕವಾದ ಹಿಸ್ಸಾವನ್ನ ವಿಂಗಡಿಸಿ ಅದಕ್ಕೆ ಪ್ರತ್ಯೇಕವಾದ ನಕ್ಷೆ, ಆಕಾರ್ಬಂದ್, ಟಿಪ್ಪಣಿ, RR ಪಕ್ಕ, ಅಟ್ಲಾಸ್, ಆಕಾರ್ಬಂದ್ ಮತ್ತು RTC ದಾಖಲೆಗಳನ್ನ ಸೃಜನೆ ಮಾಡ್ತಕ್ಕಂಥದ್ದು ತತ್ಕಾಲ್ ಪೋಡಿಯ ಉದ್ದೇಶ ಆಗಿದೆ. ಇದನ್ನ ಇನ್ನೂ ಒಂದು ವಿಧದಲ್ಲಿ ಕರೀಬಹುದು. ಇದನ್ನ ಬ್ಯಾಕ್ಲಾಗ್ ಪೋಡಿ ಮ್ಯುಟೇಷನ್ಸ್ ಅಂತ. ಬ್ಯಾಕ್ಲಾಗ್ ಮ್ಯುಟೇಷನ್ಸ್ ಪೋಡಿ ಅಂದ್ರೆ ಈಗಾಗಲೇ ಹಲವಾರು ಜನ ಖಾತೆದಾರರು ಇರ್ತಕ್ಕಂಥ ಒಂದು ಸರ್ವೆ ನಂಬರ್ ಆಗಿರುತ್ತದೆ. ಖಾತೆದಾರರು ಮೀನ್ಸ್ ದಾನ, ವಿಭಾಗ, ಕ್ರಯ ಇತ್ಯಾದಿ ಮೂಲಕ ತಮ್ಮ ಹಕ್ಕನ್ನ ಅರ್ಜಿಸಿಕೊಂಡು ಸದರಿ ಸರ್ವೆ ನಂಬರ್ನಲ್ಲಿ ಬಹುಮಾಲಿಕತ್ವದ ಖಾತೆದಾರರಾಗಿರ್ತಕ್ಕಂತಹ ಒಂದು ಪಾಣಿಯಲ್ಲಿರುವ ನೈಜ ರೈತ ಬಾಂಧವರು ಮತ್ತು ಖಾತೆದಾರರನ್ನ ಒಳಗೊಂಡ ಪಾಣಿಯನ್ನ ಅನುಸರಿಸಿ ನಾವು ಬ್ಯಾಕ್ಲಾಗ್ ಮ್ಯುಟೇಷನ್ಸ್ ಪೋಡಿ ಅಳತೆಗಳನ್ನ ಮಾಡ್ತಾ ಇರ್ತೀವಿ. ಇದಕ್ಕೆ ಕರ್ನಾಟಕ ಸರ್ಕಾರದ ಒಂದು ಯೋಜನೆಯನ್ನೇ ಸರ್ಕಾರ ಹಮ್ಮಿಕೊಂಡಿತು. ಅದರ ಆದೇಶ ಸಂಖ್ಯೆ ಕಂದಾಯ ಇಲಾಖೆ 142 ಭೂದಾಸ 2008 ದಿನಾಂಕ 12/8/2008 ಇದು ಕರ್ನಾಟಕ ಸರ್ಕಾರದ ಒಂದು ಯೋಜನೆಯ ರೂಪದಲ್ಲಿ ತತ್ಕಾಲ್ ಪೋಡಿ ಯೋಜನೆ ಸರ್ವೆ ಇಲಾಖೆಯಲ್ಲಿ ಹೊರಹೊಮ್ಮಿತು. ಅದನ್ನ ಕಾರ್ಯರೂಪಕ್ಕೆ ತರಲಾಯಿತು. ನಾನು ಮುಂಚೆನೇ ಹೇಳಿದಾಗೆ ಇದರ ಉದ್ದೇಶ ಬಹುಮಾಲಿಕತ್ವದ ಮತ್ತು ಪೈಕಿ RTC ದಾರರು ತಮ್ಮ ತಮ್ಮ ಖಾತೆಯ ವಿಸ್ತೀರ್ಣವನ್ನ ಪೋಡಿ ಮಾಡಿಕೊಂಡು ಅಲಾಯದ RTC ಮತ್ತು ಸರ್ವೆ ದಾಖಲೆಗಳನ್ನ ಸೃಜನೆ ಮಾಡಿಕೊಳ್ಳುವ ಉದ್ದೇಶವನ್ನ ಹೊಂದಿತ್ತು. ಈ ಯೋಜನೆಯಲ್ಲಿ ಸಾರ್ವಜನಿಕರು ಮೊದಲಿಗೆ ಏನ್ ಮಾಡಬೇಕು, ರೈತರು ಏನ್ ಮಾಡಬೇಕು ಅಂದ್ರೆ ತಮ್ಮ ಪಹಣಿ ಪತ್ರಿಕೆ ಅಂದ್ರೆ RTC ಪಡ್ಕೊಂಡು ಆ ಸರ್ವೆ ನಂಬರ್ನಲ್ಲಿರುವ ಖಾತೆದಾರರ ವಿವರ ಮತ್ತು ಅವರ ವಿಳಾಸಗಳನ್ನು ಮತ್ತು ಅರ್ಜಿ ಸಲ್ಲಿಸುತ್ತಿರುವವರ ಖಾತೆದಾರರ ಆಧಾರ್ ಕಾರ್ಡ್ ಅಥವಾ ವೋಟರ್ ID ಯಾವುದಾದರೂ ಒಂದು ಫೋಟೋ ಇರ್ತಕ್ಕಂಥ ID ದಾಖಲೆಯನ್ನ ಇವುಗಳನ್ನ ಸಂಗ್ರಹಿಸಿಕೊಂಡು ಸಂಬಂಧಪಟ್ಟ ನಾಡ ಕಚೇರಿಗೆ ಫಸ್ಟ್ ಭೇಟಿ ನೀಡಬೇಕು. ಸಂಬಂಧಪಟ್ಟ ನಾಡ ಕಚೇರಿಯಲ್ಲಿ ಆಪರೇಟರ್ಗಳು ಇರ್ತಾರೆ. ಅವರ ಮುಂದೆ ಅರ್ಜಿ ಸ್ವರೂಪದಲ್ಲಾದರೂ ಕೊಡ್ಬೋದು ಅಥವಾ ತಮ್ಮ ಮೌಖಿಕವಾಗಿ ತಮ್ಮ ವಿವರಗಳನ್ನು ಸಹ ದಾಖಲಿಸಬಹುದು. ಆಗ ದಾಖಲಿಸಿಕೊಂಡಾಗ ಅದು ಮೋಜಣಿ ಅರ್ಜಿಯಾಗಿ ಒಂದು ಡೇಟಾ ಎಂಟ್ರಿಯನ್ನ ಆ ಆಪರೇಟರ್, ನಾಡ ಕಚೇರಿ ಆಪರೇಟರ್ ನಮೂದಿಸ್ತಾರೆ. ನಮೂದಿಸಬೇಕಾದ್ರೂ ಸಹ ಭೂಮಿಯ ಮಾಹಿತಿಯನ್ನ ಆಧರಿಸಿ, ಭೂಮಿ ಕೋಶದಿಂದ ಇರುವ RTC ಆಧರಿಸಿ ಅಲ್ಲಿ ಡೇಟಾ ಪೆಚ್ಚಾಗ್ತದೆ. ಆ ಮಾಹಿತಿಯನ್ನ ಆಧರಿಸಿ ಅರ್ಜಿದಾರರ ಕೋರಿಕೆಯಂತೆ ತತ್ಕಾಲ್ ಪೋಡಿ ಅರ್ಜಿಗೆ ಅರ್ಜಿ ಸ್ವೀಕೃತಿಯನ್ನ ಮಾಡಲಾಗುತ್ತದೆ. ಈ ವೇಳೆ ಇಚ್ಛೆ ಇದ್ದಲ್ಲಿ ಬಾಜುದಾರರ ವಿವರಗಳನ್ನು ಸಹ ನೀಡಬಹುದು. ಅವರಿಗೆ ಬಾಜುದಾರರ ಫೀಸನ್ನು ಸಹ ತುಂಬಬಹುದು ಮತ್ತು
ಸರ್ಕಾರದ ಯೋಜನೆಯಂತೆ ಸದರಿ ಸರ್ವೆ ನಂಬರಿಗೆ ಫೀಸ್ ಆಟೋ ಜನರೇಟೆಡ್ ಆಗಿ ಬರ್ತದೆ. ಆ ಫೀಸನ್ನು ಅವರು ಆ ನಾಡ ಕಚೇರಿಯಲ್ಲಿ ಭರಿಸಬೇಕಾಗ್ತದೆ. ದೆನ್ ಆಪರೇಟರ್ ಡೇಟಾ ಎಂಟ್ರಿ ಮಾಡಿದ ಮಾಹಿತಿ ಸರ್ವೆ ಕಚೇರಿಗೆ ರವಾನೆ ಆಗ್ತದೆ. ಸರ್ವೆ ಕಚೇರಿಯಲ್ಲಿ ಮೋಜಿನಿ ಅಪ್ಲಿಕೇಶನ್ಸ್ ಆ ಸೇಮ್ ಡೇಟಾ ಅಲ್ಲಿ ಅಪ್ಡೇಟ್ ಆದ ತಕ್ಷಣವೇ ಮೋಜಿನಿ ಸಾಫ್ಟ್ವೇರ್ಗೆ ಅದು ರವಾನೆ ಆಗ್ತದೆ. ಮೋಜಿನಿ ಸಾಫ್ಟ್ವೇರ್ನಲ್ಲಿ ಇನಿಷಿಯಲ್ ಕೇಸ್ ವರ್ಕರ್ ಪ್ರಾಥಮಿಕ ವಿಷಯ ನಿರ್ವಾಹಕರ ಲಾಗಿನ್ಗೆ ಆ ಸದರಿ ಅರ್ಜಿ ಬಂದು ಆ ಲಿಂಕ್ ಬಂದು ಕೂತಿರುತ್ತದೆ. ಆ ಮಾಹಿತಿಯನ್ನ ನೋಡಿಕೊಂಡ ಇನಿಷಿಯಲ್ ಕೇಸ್ ವರ್ಕರ್ ನಮ್ಮ ಕಚೇರಿಯ ಅಂದರೆ ಸರ್ವೆ ಕಚೇರಿಯ ಆಕಾರ್ ಬಂದ್ ದಾಖಲೆಯನ್ನ ಪರಿಶೀಲನೆ ಮಾಡಿ RTC ಮಾಹಿತಿಯೊಂದಿಗೆ ಆಕಾರ್ ಬಂದ್ ಮಾಹಿತಿಯನ್ನ ಡೇಟಾ ಎಂಟ್ರಿ ಮಾಡ್ತಾರೆ. ಅದು ಸರಿ ಇದ್ದಲ್ಲಿ ಆಟೋ ಅಲಾಟ್ಮೆಂಟ್ ಸಿಸ್ಟಮ್ಗೆ ಅಳತೆಗಾಗಿ ಆ ಅರ್ಜಿಯು ಹಂಚಿಕೆಯ ವಿಭಾಗಕ್ಕೆ ಹೋಗ್ತದೆ. ಸರಿ ಇರದೇ ಇದ್ದಲ್ಲಿ ಇಟ್ ಮೀನ್ಸ್ RTC ವಿಸ್ತೀರ್ಣದಂತೆ ಆಕಾರ್ ಬಂದ್ ವಿಸ್ತೀರ್ಣವು ತಾಳೆ ಆಗದೇ ಇದ್ದಲ್ಲಿ RTC ಕರೆಕ್ಷನ್ಸಿಗಾಗಿ ಅಂದರೆ RTC ತಿದ್ದುಪಡಿಗಾಗಿ ಅದು RRT ಸಿರಸ್ದಾರ್ ಲಾಗಿನ್ಗೆ ರವಾನೆ ಆಗ್ತಕ್ಕಂಥ ಸಿಸ್ಟಮ್ ಇದೆ. ಆದರೆ ಇನಿಷಿಯಲ್ ಕೇಸ್ ವರ್ಕರ್ ಡೇಟಾ ಎಂಟ್ರಿ ಮಾಡಿದ ತಕ್ಷಣವೇ ಅದು RRT ಸಿರಸ್ದಾರ್ ಲಾಗಿನ್ಗೆ ಹೋಗೋದಿಲ್ಲ. ಇನಿಷಿಯಲ್ ಕೇಸ್ ವರ್ಕರ್ ಆಕಾರ್ ಬಂದ್ ಡೇಟಾ ಎಂಟ್ರಿ ಮಾಡಿ ಸರ್ವೆ ಸೂಪರ್ವೈಸರ್ ಲಾಗಿನ್ಗೆ ಪುಷ್ ಮಾಡ್ತಾರೆ. ಸರ್ವೆ ಸೂಪರ್ವೈಸರ್ ಅವರು ಸರಿ ಇದ್ದ ಅರ್ಜಿಗಳನ್ನ ಆಟೋ ಅಲಾಟ್ಮೆಂಟ್ ಸಿಸ್ಟಮ್ ಕಡೆಗೂ ನ್ಯೂನ್ಯತೆ ಇರ್ತಕ್ಕಂಥ ಆಕಾರ್ ಬಂದಿಗೂ ಮತ್ತು ಪಾಣಿಗೂ ನ್ಯೂನ್ಯತೆ ಇರ್ತಕ್ಕಂಥ ಅರ್ಜಿಗಳನ್ನ RRT ಸಿರಸ್ದಾರ್ ಲಾಗಿನ್ಗೂ ಹಂಚಿಕೆ ಮಾಡ್ತಾರೆ. ಇದು ಒಂದು ಹಂತ. ಈಗ ಒಂದು ಸರಿ ಇರ್ತಕ್ಕಂಥ ಅರ್ಜಿ ಯಾವ ರೀತಿ ಪ್ರೋಸೆಸ್ ಆಗ್ತದೆ ಅಂತ ನೋಡೋಣ. ಸರಿ ಇರುವ ಅರ್ಜಿ ಆಟೋ ಅಲಾಟ್ಮೆಂಟ್ ಟೂಲಿಗೆ ಹೋದಾಗ ಮೋಜಿನಿ ತಂತ್ರಾಂಶದ ಮೂಲಕ ಆ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪರವಾನಗಿ ಭೂಮಾಪಕರು ಅಥವಾ ಸರ್ಕಾರಿ ಭೂಮಾಪಕರ ಆಧರಿಸಿ ಆ ಅರ್ಜಿಯು ಹಂಚಿಕೆ ಆಗ್ತದೆ. ಇಟ್ ಮೀನ್ಸ್ ಏಕಪ್ಪ ಹಂಚಿಕೆ ಆಗ್ತದೆ ಅಂದ್ರೆ ಅಲ್ಲಿ 10 ಜನ ಪರವಾನಗಿ ಭೂಮಾಪಕರು 10 ಜನ ಸರ್ಕಾರಿ ಭೂಮಾಪಕರು ಇದ್ದಾರೆ ಅಂದ್ರೆ ಅವರುಗಳು ಪ್ರತಿ ತಿಂಗಳು 23 ಅರ್ಜಿಗಳನ್ನ ವಿಲೇವಾರಿ ಮಾಡಲೇಬೇಕಾಗಿರುತ್ತದೆ. ಆದರೆ ಒಂದೇ ಬಾರಿಗೆ 23 ಅರ್ಜಿಗಳು ಅವರಿಗೆ ಹಂಚಿಕೆ ಆಗೋದಿಲ್ಲ. ಪ್ರತಿನಿತ್ಯ ಅವರು ಅಳತೆ ಮಾಡಿದಂಥ ಅರ್ಜಿಗಳನ್ನ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಿದಾಗ 20ಕ್ಕೆ ಸರಿಸಮಾನವಾಗಿ ಅರ್ಜಿಗಳು ತನ್ನಿಂತಾನೆ ಅಲಾಟ್ ಆಗ್ತದೆ. ಈ ರೀತಿ ಪರವಾನಗಿ ಭೂಮಾಪಕರು ಮತ್ತು ಸರ್ಕಾರಿ ಭೂಮಾಪಕರಿಗೆ ತತ್ಕಾಲ್ ಪೋಡಿ ಅರ್ಜಿ ಹಂಚಿಕೆ ಆಟೋ ಅಲಾಟ್ಮೆಂಟ್ ಸಿಸ್ಟಮ್ನಲ್ಲಿ ಆಗ್ತದೆ. ಆ ಅರ್ಜಿ ಸರ್ವೇರ್ ಲಾಗಿನ್ನಲ್ಲಿ ಶೋ ಆಗ್ತದೆ. ಸರ್ವೇರ್ ಅವರು ಸದರಿ ಅರ್ಜಿಯ ಮಾಹಿತಿಯನ್ನ ಆಧರಿಸಿ ನೋಟಿಸ್ ಅನ್ನ ಯಾವತ್ತು ಈ ಸರ್ವೆ ನಂಬರ್ಗೆ ಅಳತೆಗೆ ಹೋಗ್ತೇವೆ ಎಂಬ ಮಾಹಿತಿಯನ್ನ ಡೇಟಾ ಎಂಟ್ರಿ ಮಾಡಿ ನೋಟಿಸ್ ಅನ್ನ ಔಟ್ ಪ್ರಿಂಟ್ ತಕ್ಕೊಳ್ತಾರೆ. ಸದರಿ ದಿನಾಂಕದಂದು ಅಳತೆಗೆ ಹೋಗುವ ಮುನ್ನ ಆ ನೋಟಿಸ್ ಅನ್ನ ತಮ್ಮ ಬಾಂಧು ಜವಾನರ ಮುಖಾಂತರ ಅಥವಾ ಅವರು ವೈಯಕ್ತಿಕವಾಗಿ ಇಟ್ಟುಕೊಂಡಿರ್ತಕ್ಕಂಥ ಬಾಂಧು ಜವಾನರ ಮುಖಾಂತರ ಆ ನೋಟಿಸ್ ಅನ್ನ ಪ್ರಚುರಪಡಿಸ್ತಾರೆ. ಯಾರ್ಯಾರಿಗೆ ಪ್ರಚುರಪಡಿಸ್ತಾರೆ ಅಂದ್ರೆ ಆ ಸದರಿ ಸರ್ವೆ ನಂಬರ್ ನಲ್ಲಿ ಇರ್ತಕ್ಕಂಥ ಎಲ್ಲ ಬಹುಮಾಲಿಕತ್ವದ ಖಾತೆದಾರರು, ಪೈಕಿ ಖಾತೆದಾರರು ಅಥವಾ ಹಿತಾಸಕ್ತರು ಎಂದು ನಾವು ಬಾಜುದಾರರು ಹಿತಾಸಕ್ತರು ಅಂತ ಯಾರ್ಯಾರಿಗೆ ವಿಳಾಸವನ್ನು ನಮೂದಿಸುತ್ತೇವೆ ಅಂತಹ ಹಿತಾಸಕ್ತದಾರರಿಗೆ ನೋಟಿಸ್ ಅನ್ನ ಜಾರಿಗೊಳಿಸ್ತಾರೆ. ಜಾರಿಗೊಳಿಸಿ ಎಂದು ಅಳತೆ ದಿನಾಂಕ ಗೊತ್ತುಪಡಿಸಲಾಗಿರುತ್ತೋ ಅಂದು ಅಡವಿ ಅಳತೆಗಾಗಿ ಅಂದ್ರೆ ಕ್ಷೇತ್ರವನ್ನ ಅಳತೆ ಮಾಡ್ಲಿಕ್ಕೋಸ್ಕರ ಅವರು ತೆರಳಬೇಕಾಗತ್ತೆ. ಇದಕ್ಕೂ ಪೂರ್ವದಲ್ಲಿ ಅವರು ಸರ್ವೆ ದಾಖಲೆಗಳನ್ನ ಸಂಗ್ರಹಿಸಿಕೊಳ್ತಾರೆ. ಅಭಿಲೇಖಾಲಯದಿಂದ ಸರ್ವೆ ದಾಖಲೆಗಳನ್ನ ಸದರಿ ಸರ್ವೆ ನಂಬರ್ಗೆ ಇರ್ತಕ್ಕಂಥ ಆಕಾರ್ ಬಂದ್ ವಿವರ, ಗ್ರಾಮ ನಕಾಶೆ, RR ಟಿಪ್ಪಣಿ, LR ಟಿಪ್ಪಣಿ ಮುಂತಾದ ಸರ್ವೆ ದಾಖಲೆಗಳನ್ನ ಅಟ್ಲಾಸು, ಆಕಾರ್ ಬಂದ್ ಇಂಥ ಮುಂತಾದ ದಾಖಲೆಗಳನ್ನ ಅವರು ಸಂಗ್ರಹಿಸಿಕೊಂಡು ಅದನ್ನ ಕ್ಷೇತ್ರಕ್ಕನುಗುಣವಾಗಿ ಪ್ಲಾಟಿಂಗ್ ಮಾಡಿಕೊಂಡು ಅದನ್ನು ಉತ್ತರಮುಖಿಯನ್ನು ಹಾಕಿಕೊಂಡು ಸುತ್ತಲೂ ಅದರ ಬಾಂಧು ಮಾಪುಗಳು ಅಳತೆಗಳನ್ನು ದಾಖಲಿಸಿಕೊಂಡು ಪೂರ್ವ ಸಿದ್ಧತೆಯೊಂದಿಗೆ ಅವರು ಸ್ಥಳಕ್ಕೆ ತೆರಳುತ್ತಾರೆ. ಸ್ಥಳಕ್ಕೆ ತೆರಳಿ ಆ ಪೂರ್ವ ಸಿದ್ಧತೆಯೊಂದಿಗೆ ಮಾಡಿಕೊಂಡಿರುವ ಕ್ಷೇತ್ರವನ್ನ ಸ್ಥಳ ಸ್ಥಿತಿಯೊಂದಿಗೆ ಸರ್ವೆ ಮೂಲ ಕಲ್ಲು ಭಾಗಗಳಿಂದ ಅದನ್ನು ಅಳತೆಗೊಳಪಡಿಸಿಬಿಟ್ಟು ಇಲ್ಲಿ ಇರ್ತಕ್ಕಂಥ ಬಹುಮಾಲಿಕತ್ವ ಖಾತೆದಾರರು ಮತ್ತು ಪೈಕಿ ಖಾತೆದಾರರ ಅನುಭವವನ್ನು ಅನುಸರಿಸಿ ಅಳತೆ ಮಾಡಿಕೊಳ್ಳಲಾಗುತ್ತೆ. ಫಸ್ಟ್ ಅನುಭವವನ್ನು ಅನುಸರಿಸಿ ಅಳತೆ ಮಾಡಿಕೊಂಡ ನಂತರ ಆ ಅನುಭವದ ವಿಸ್ತೀರ್ಣ ಚೆಕ್ಕುಬಂದಿಗೆ ತಾಳೆ ಇದೆಯೇ ಮತ್ತು ಅವರ ಹಕ್ಕಿನ ವಿಸ್ತೀರ್ಣಕ್ಕೆ ತಾಳೆ ಇದೆಯೇ ಅಂತ ಪರಿಶೀಲನೆ ಮಾಡ್ತಾರೆ. ಪರಿಶೀಲಿಸಿ ಈ ಚೆಕ್ಕುಬಂದಿ ಮತ್ತು ಅವರ ಅನುಭವ ಮತ್ತು RTC ವಿಸ್ತೀರ್ಣ ತಾಳೆ ಇದ್ದ ಪಕ್ಷದಲ್ಲಿ ಅವರು
ಅದಕ್ಕೆ ಪೂರಕವಾದ ದಾಖಲೆಗಳಾದ RR ಟಿಪ್ಪಣಿ, RR ಪಕ್ಕ ಮತ್ತು ಇಸ್ಸಾ ನಂಬರ್ ದಾಖಲಿಸದೇ ಇರ್ತಕ್ಕಂಥ ಆಕಾರ್ ಬಂದು ಮತ್ತು ಇಸ್ಸಾ ನಂಬರ್ ದಾಖಲಿಸದೇ ಇರ್ತಕ್ಕಂಥ ಅಟ್ಲಾಸ್ ದಾಖಲೆ ಮತ್ತು ಒಂದು ಪೋಡಿ ಸ್ಕೆಚ್ಚು, ಪೋಡಿ ತಕ್ತೆ ಮುಂತಾದ ದಾಖಲೆಗಳನ್ನು ತಯಾರಿಸಿ ಮೋಜಣಿ ತಂತ್ರಾಂಶಕ್ಕೆ ಅದನ್ನ ಅಪ್ಲೋಡ್ ಮಾಡ್ತಾರೆ. ಈ ರೀತಿ ಅಪ್ಲೋಡ್ ಮಾಡಿದ ಅರ್ಜಿಯು ಚೆಕಿಂಗ್ ಸರ್ವೇಯರ್, ತಪಾಸಣಾ ಭೂಮಾಪಕರ ಲಾಗಿನ್ ನಲ್ಲಿ ಹೋಗಿ ಕೂರ್ತದೆ. ಅವರು ಆ ಸದರಿ ಕೂತಿರ್ತಕ್ಕಂಥ ಅಪ್ಲಿಕೇಶನ್ಸ್ ಮಾಹಿತಿಯನ್ನು ಆಧರಿಸಿ ಭೌತಿಕವಾದ ಕಡತವನ್ನ ಭೂಮಾಪಕರಿಂದ ಪಡೆದು ಅಲ್ಲಿ ತಯಾರಿಸಿರ್ತಕ್ಕಂಥ ದಾಖಲೆಗಳು ಮೂಲ ದಾಖಲೆಗಳೊಂದಿಗೆ ತಾಳೆ ಇದಾವೆ ಇಲ್ಲವೇ ಎಂಬ ಬಗ್ಗೆ ಪರಿಶೀಲಿಸಿ ತಾಳೆ ಇದ್ದಲ್ಲಿ ಪರ್ಯವೇಕ್ಷಕರ ಲಾಗಿನ್ಗೆ ಅದನ್ನ ಪುಷ್ ಮಾಡ್ತಾರೆ. ಪರ್ಯವೇಕ್ಷಕರು ಸದರಿ ಮಾಹಿತಿಯನ್ನ ಆಧರಿಸಿ ಭೌತಿಕ ಕಡತವನ್ನು ಸಹ ಪರಿಶೀಲಿಸಿ ಸರಿ ಇದ್ದ ಪಕ್ಷದಲ್ಲಿ ಭೂಸಾನಿ ಅಂದರೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಲಾಗಿನ್ಗೆ ಅದನ್ನ ವರ್ಗಾಯಿಸ್ತಾರೆ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಎಲ್ಲಾ ದಾಖಲೆಗಳು ಸರಿ ಇರುವ ಬಗ್ಗೆ ಮತ್ತೊಮ್ಮೆ ಖಚಿತಪಡಿಸಿಕೊಂಡು ಅವರು ಬಯೋಮೆಟ್ರಿಕ್ ಆಧರಿಸಿ ಅದನ್ನು ಅನುಮೋದನೆ ನೀಡ್ತಾರೆ. ಆಗ ಅದು ಫಾರಂ ನಂಬರ್ 10 ಎಂಬ ದಾಖಲೆಯೊಂದಿಗೆ ಜನರೇಟ್ ಆಗ್ತದೆ. ಅಲ್ಲಿ ಅದಕ್ಕೆ ಇದಕ್ಕೂ ಮುನ್ನ ಡೇಟಾ ಎಂಟ್ರಿ ಆಪರೇಟರ್ ಲಾಗಿನ್ ಸಹ ಹೋಗ್ತದೆ. ಯಾವಾಗ ಹೋಗ್ತದೆ ಅಂದ್ರೆ ಚೆಕಿಂಗ್ ಸರ್ವೇಯರು ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ನಂತರ ಡೇಟಾ ಎಂಟ್ರಿ ಆಪರೇಟರ್ ಲಾಗಿನ್ಗೆ ಹೋಗ್ತದೆ. ಡೇಟಾ ಎಂಟ್ರಿ ಆಪರೇಟರ್ ಅದಕ್ಕೆ ಬ್ಲಾಕ್ ನಂಬರ್ನ ಮತ್ತು ಇಸ್ಸಾ ನಂಬರ್ ದಾಖಲೆಗಳನ್ನ ದಾಖಲಿಸಿರ್ತಾರೆ. ಅದು ಪರ್ಯವೇಕ್ಷಕರಿಗೆ ಬರ್ತದೆ. ಪರ್ಯವೇಕ್ಷಕರು ಭೂಸಾನಿ ಅವರಿಗೆ ತಳ್ತಾರೆ. ಭೂಸಾನಿ ಅವರು ಇಸ್ಸಾ ನಂಬರ್ನೊಂದಿಗೆ ಫಾರ್ಮ್ ನಂಬರ್ 10 ಜನರೇಟ್ ಆಗುವಂತೆ ಅನುಮೋದನೆ ನೀಡ್ತಾರೆ. ಸದರಿ ಫಾರ್ಮ್ ನಂಬರ್ 10 ಭೂಮಿ ಶಾಖೆಗೆ ಸಹ ಆ ತತ್ಕ್ಷಣಕ್ಕೆ ರವಾನೆ ಆಗ್ತದೆ. ಅಲ್ಲಿ ಹೋಗ್ಬಿಟ್ಟು ಅದು ಇಸ್ಸಾ ನಂಬರ್ ಇಂಡೀಕರಣ ಸಹ ಪಹಣಿಯಲ್ಲಿ ಆಗುವಂತ ಪ್ರಕ್ರಿಯೆಗಳು ಜರುಗುತ್ತದೆ. ಒಂದು ವೇಳೆ ಅಡವಿ ಪರಿಶೀಲನೆ ಮಾಡದಂತಹ ಸಂದರ್ಭದಲ್ಲಿ ಭೂಮಾಪಕರು ತಾಳೆ ಇಲ್ಲದಂತಹ ಅಂದರೆ ಚೆಕ್ಕುಬಂದಿಗೆ ತಾಳೆ ಇಲ್ಲದಂತಹ RTC ವಿಸ್ತೀರ್ಣಕ್ಕೆ ಹೆಚ್ಚು ಅಥವಾ ಕಡಿಮೆ ಇರ್ತಕ್ಕಂಥ ಅನುಭವದ ಪ್ರದೇಶವನ್ನ ಖಾತೆದಾರರುಗಳು ಹೊಂದಿದ್ದಲ್ಲಿ ಅವರು ಸ್ವಯಂ ನಿರ್ಣಯವನ್ನು ಏನೂ ಮಾಡದೆ ಯಥಾಸ್ಥಿತಿ ವರದಿಯನ್ನ ಕಚೇರಿಗೆ ನೀಡುತ್ತಾರೆ. ಅದು ತಕರಾರು ಪ್ರಕರಣವಾಗಿ ಪರಿಗಣಿಸುತ್ತದೆ. ತಕರಾರು ಪ್ರಕರಣಗಳ ವಿಚಾರಣೆ ಹೇಗೆ ನಡೀತದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನೀಡ್ತೇನೆ. ಏಕಾಗಿ ಅಂದ್ರೆ ಅದಕ್ಕೆ ಆದ ಒಂದು ಪ್ರೊಸೀಜರ್ಸ್ಗಳು ತುಂಬಾ ಇದೆ. ಅದನ್ನು KLR ಅಂದ್ರೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ನಿಯಮಾವಳಿಗಳ ಮೂಲಕ ಅದನ್ನು ಯಾವ ರೀತಿ ವಿಚಾರಣೆಗೊಳಪಡಿಸ್ತಾರೆ ಮತ್ತು ಆ ತರದ ತಕರಾರು ಪ್ರಕರಣಗಳನ್ನ ವಿಲೇವಾರಿಗಳನ್ನ ಯಾವ ರೀತಿ ಮಾಡ್ತಾರೆ, ಕೋಡಿ ಯಾವ ರೀತಿ ಆಗ್ತದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಅದೇ ರೀತಿ ಇಲ್ಲಿ ಮೊದಲನೇ ನಾನು ತಿಳಿಸಿದಾಗೆ ಪಹಣಿಗೂ ಮತ್ತು ಆಕಾರ್ ಬಂದ್ ಡೇಟಾ ಎಂಟ್ರಿಗೂ ಸಹ ತಾಳೆ ಇರದಂತಹ ಅರ್ಜಿಗಳು ಆಕಾರ್ ಬಂದಿನ ವಿಸ್ತೀರ್ಣಕ್ಕೆ ಪಹಣಿ ತಿದ್ದುಪಡಿಗಾಗಿ RRT ಶಿರಸ್ದಾರ ಲಾಗಿನ್ಗೆ ಮತ್ತು ಕಂದಾಯ ಇಲಾಖೆಯ ಕ್ರಮಕ್ಕೆ ರವಾನೆಗೊಳ್ತವೆ ಅಂತ ಹೇಳಿದೆ. ಆ ಪ್ರಕ್ರಿಯೆಯು ಸಹ ದೀರ್ಘವಾಗಿರುತ್ತದೆ. ಆ ಪ್ರಕ್ರಿಯೆಯನ್ನು ಸಹ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಈ ರೀತಿ ಸರಿ ಇರುವ ಪ್ರಕರಣದಲ್ಲಿ ಆಕಾರ್ ಬಂದ್ ವಿಸ್ತೀರ್ಣ RTC ವಿಸ್ತೀರ್ಣಕ್ಕೆ ತಾಳೆ ಇದ್ದು ಹಕ್ಕಿನ ವಿಸ್ತೀರ್ಣಗಳು ಅನುಭವದ ವಿಸ್ತೀರ್ಣಗಳಿಗೆ ತಾಳೆ ಮತ್ತು ಚೆಕ್ಕುಬಂದಿಗೆ ತಾಳೆ ಇದ್ದಂತಹ ಪ್ರಕರಣಗಳು ನಮ್ಮ ಭೂಮಾಪನ ಇಲಾಖೆಯಲ್ಲಿ ತತ್ಕಾಲ್ ಪೋಡಿ ಯೋಜನೆಯಡಿ ಯಾವ ರೀತಿ ನಿರ್ವಹಿಸಲ್ಪಟ್ಟು ಅದು ಪ್ರತ್ಯೇಕ ಪಹಣಿಗಳಾಗಿ ಸೃಜನೆಯಾಗುತ್ತದೆ ಅಂತ ಈ ಮುಖಾಂತರ ತಮಗೆ ತಿಳಿಯಪಡಿಸಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.